ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವಾಗ ನಿಮಗೆ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಲಿಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ನನ್ನ ಹತ್ರ ಇರುವಂಥ ಬೀಟಾ ಫಿಶ್ ಇಲ್ಲ ಫೈಟರ್ ಫಿಶ್ಗಳ ಕಲೆಕ್ಷನ್ಸ್ ಇದು. ಇವಾಗ ಇದರಲ್ಲಿ ಈಗ ನೋಡ್ತಿರುವಂಥ 4 ಮೀನುಗಳಿವೆ ನೋಡಿ. ಇದರ 4 ಮೀನುಗಳು ನಾನು ಹೊಸತಾಗಿ ತರಿಸಿದ 2 ಪೇರ್ ಇವುಗಳು. ಇದರಲ್ಲಿ ಇದು ನಿಮಾ ಕ್ಯಾಂಡಿ ವೆರೈಟಿ. ಇದು ಮುಂಚೆನೇ ನನ್ನ ಹತ್ರ ಇತ್ತು. ಇದರದ್ದು ಪೇರ್ ಆಗಿರುವಂಥ ಫೀಮೇಲ್ ಫಿಶ್ ಇದು ಬಹಳ ದಿನಗಳ ಬಂದಾಗದಿಂದ ಒಂದು 5-6 ದಿನ ಆಗಿದೆ. ಇದು ಇನ್ನೂ ಫೀಡ್ ತಗೊಳ್ತಾ ಇಲ್ಲ. ಹಾಕಿದ ಫೀಡ್ ಅದರಲ್ಲಿ ಉಳಿತಾ ಉಂಟು. ನಾನು ಇವತ್ತು ಹಾಕಿಕೊಟ್ಟ ಫೀಡನ್ನು ನೆಕ್ಸ್ಟ್ ಡೇ ರಿಮೂವ್ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಅದು ಫೀಡ್ ಅದರಲ್ಲಿ ಕುತ್ಕೊಂಡು ಅದು ನೀರು ಹಾಳಾಗುತ್ತದೆ. ಇವತ್ತು ಕೂಡ ಈಗ ನಾನು ಫೀಡ್ ಹಾಕಿಕೊಟ್ಟೆ. ಬಾಕಿ ಉಳಿದ ಮೀನುಗಳೆಲ್ಲ ಅದರ ಜೊತೆಲಿ ಉಳಿದ 3 ಮೀನುಗಳು ಫೀಡ್ಗಳು ತಗೊಳ್ತಾ ಇವೆ. ಆದರೆ ಇದು ಮೀನು ಮಾತ್ರ ಈ ಬಂದಾಗದಿಂದ 5-6 ದಿನ ಆಯಿತು, ಅದು ಫೀಡೇ ತಗೊಳ್ತಾ ಇಲ್ಲ. ಅದಕ್ಕೊಂದು ಉಪಾಯ ಮಾಡೋಣ ಅಂಥೇಳಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೇನೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿದರೆ, ಅದು ಟ್ರಾವೆಲಿಂಗಲ್ಲಿ ಆಗಿರುವಂಥ ಸ್ಟ್ರೆಸ್ ಇರ್ಬೋದು. ಇಲ್ಲವಾದರೆ ಇದರ ಹಿಂದಿನ ಬ್ರೀಡರ್ ಅವರು ಅದಕ್ಕೆ ಲೈವ್ ಫೀಡ್ ಕೊಟ್ಟಿರ್ಬೋದು. ಸೊ ಅದಕ್ಕಾಗಿ ನಾನು ನಮ್ಮ ಮನೆ ಹಿಂದುಗಡೆ ಇದ್ದ ಒಂದು ಹಳೆ ಪಾತ್ರೆಯಲ್ಲಿ ನಿಂತಿದ್ದ ನೀರಲ್ಲಿ ಸೊಳ್ಳೆ ಬಂದು ಮೊಟ್ಟೆ ಹಾಕಿ ಅದರ ಲಾರ್ವೆಗಳು ಇದ್ದಾವೆ. ಸೊ ನಾನು ಅದನ್ನು ಕಲೆಕ್ಟ್ ಮಾಡಿ ಕೊಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೇನೆ ನೋಡಿ. ಅದರಲ್ಲಿ ಮೂಮೆಂಟ್ ಆಗ್ತಿರುವಂಥದ್ದು ಮಸ್ಕಿಟೋ ಲಾರ್ವೆಗಳು. ಇದು ಬೆಟಾ ಫಿಶ್ಶಿಗೆ ಒಳ್ಳೆ ಫೀಡ್ ಇದು. ಈ ಕಾರಣದಿಂದಾಗಿ ಎಲ್ಲರೂ ನಮ್ಮಲ್ಲಿ ಕೊಡುವಂಥದ್ದಿದೆ, ಮನೆ ಹಿಂದುಗಡೆ ಮನೆ ಪರಿಸರದಲ್ಲಿ ಎಲ್ಲ ನೀರು ನಿಂತು ಹಾಳಾಗುವಂಥ ರೀತಿಯಲ್ಲಿ ಇದು ಪಾತ್ರೆಗಳನ್ನು ಇಡಬೇಡಿ ಅಂಥೇಳಿ. ಯಾಕೆಂತೇಳಿ ಈ ರೀತಿ ನೀರು ಕೊಳಕಾಗಿ ನಿಂತರೆ ಇದರಲ್ಲಿ ಸೊಳ್ಳೆ ಬಂದು ಮೊಟ್ಟೆ ಇಡ್ತದೆ. ಆ ಮೊಟ್ಟೆಗಳು ಮತ್ತೆ ಅದು ಹೊಡೆದು ಹೊಸ ಸೊಳ್ಳೆಗಳಾಗ್ತವೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಇದರಲ್ಲಿ ಕೆಲವು ಮಸ್ಕಿಟೋ ಲಾರ್ವೆಗಳನ್ನು ನಾನು ಕಲೆಕ್ಟ್ ಮಾಡಿ ತೆಗೆದಿದ್ದೇನೆ. ಬೆಟಾ ಫಿಶ್ಶಿಗೆ ಇದೊಂದು ಒಳ್ಳೆ ಲೈಫ್ ಫೀಡ್ ಕೂಡ. ಬ್ರೀಡರ್ಸ್ನಾಗಿರುವಂಥವರು ಇದನ್ನು ಇದು ಮಾಡ್ತಾರೆ. ನಾನು ಈ ರೀತಿಯಾಗಿ ಇದನ್ನು ಒಂದೊಂದಾಗಿ ಅದರಿಂದ ನೀರಿನಿಂದ ಆ ಮಸ್ಕಿಟೋ ಲಾರ್ವೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಥರ ಬಾಲ್ದಿಯಿಂದ ಕಲೆಕ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲಿಯಾದರೂ ಯಾವುದೇ ರೀತಿಯಲ್ಲಿ ಸಣ್ಣ ಒಂದು ಗೆರಟೆ ಆದರೂ ಸಮೇತ ಅದರಲ್ಲಿ ನೀರು ತಂಗಿ ನಿಲ್ಲುವುದಾದರೆ ನೀವು ಅದನ್ನು ತಪ್ಪಿಸಬೇಕು. ಯಾಕೆ ಅಂತ ಹೇಳಿದರೆ ನೀರಲ್ಲಿ ಸೊಳ್ಳೆಗಳು ಬಂದು ಮೊಟ್ಟೆ ಇಡ್ತದೆ. ಒಂದು ಬಾರಿ ಮೊಟ್ಟೆ ಹಾಕಿದರೆ ಅದರಲ್ಲಿ ಸುಮಾರು ಒಂದು 100-200 ಮರಿಗಳಾಗುವ ಸಾಧ್ಯತೆಗಳುಂಟು. ಇದು ನಾನು ರೆಗ್ಯುಲರಾಗಿ ಮೀನು ಸಾಕಲಿಕ್ಕೆ ಶುರು ಮಾಡಿದ ನಂತರ ಸ್ವಲ್ಪ ಇದಕ್ಕೋಸ್ಕರ ಕಲೆಕ್ಟ್ ಮಾಡಲೇಬೇಕಂತ ಹೇಳ್ಕೊಂಡು ಇಟ್ಟಿರುವಂಥ ಒಂದು ಸೆಟಪ್ ಇದು ನೋಡಿ. ಈಗ ನಾನು ಮಸ್ಕಿಟೋ ಲಾರ್ವನ್ನು ತಗೊಂಡು ಬಂದು ನೀರಿಗೆ ಹಾಕ್ತಾ ಇದ್ದೇನೆ. ಅದು ಬಿದ್ದ ಕೂಡಲೇ ಅದು ಜೀವಂತ ಒಂದು ಫೀಡ್ ಆಗಿ ಕಂಡ ಕೂಡಲೇ ಅದು ಮೀನು ಅದಕ್ಕೆ ಅಟ್ರಾಕ್ಟ್ ಆಗಿ ಅದನ್ನು ಕೂಡಲೇ ತಿಂದು ಬಿಟ್ಟಿತ್ತು ನೋಡಿ. ಹಾಗಾಗಿ ಇದರದ್ದು ಸಮಸ್ಯೆ ಇದೆ. ಇದು ಲೈವ್ ಫೀಡ್ ತಿನ್ನುತ್ತಾ ಇದ್ದಂಥ ಮೀನಿದು. ಹಾಗಾಗಿ ಇದಕ್ಕೆ ನಾವು ಪೆಲ್ಲೆಟ್ ಫೀಡ್ ಹಾಕುವಾಗ ಅದು ತಿಂತಿರಲಿಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೊಸತಾಗಿ ಬೆಟಾ ಫಿಶನ್ನು ತಂದಾಗ ಅದು ಫೀಡ್ ತಗೊಳ್ಳದೇ ಇದ್ದರೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ. ಇದು ಸಕ್ಸಸ್ ಆಗಿದೆ. ನಾನು ಇನ್ನೂ ಕೆಲವು ಲಾರ್ವೆಗಳನ್ನು ಅದಕ್ಕೆ ಹಾಕಿಕೊಟ್ಟೆ. ಅದು ಬಂದು ಬೀಳ್ತಾ ಇದ್ದಾಗೆ ಬಹಳ ಆಸಕ್ತಿಯಿಂದ ಅದನ್ನು ತೆಗೆದು ತಿಂತಾ ಉಂಟು. ಸ್ನೇಹಿತರೆ, ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಫಿಶ್ ಸಾಕಾಣಿಕೆ ಮಾಡುವವರಿದ್ದರೆ, ಪೆಟ್ಸ್ ಲವರ್ಸ್ ಇದ್ದರೆ ಅವರಿಗೆಲ್ಲ ನಮ್ಮ ಚಾನಲನ್ನು ಶೇರ್ ಮಾಡಿಕೊಡಿ. ಎಲ್ಲರಿಗೂ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು, ನಮಗೆ ತಿಳಿದಂಥ ವಿಚಾರಗಳನ್ನು ನಾವು ಈ ಚಾನಲ್ನ ಮುಖಾಂತರವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇವೆ. ಮತ್ತು ಇದು ಸೊಳ್ಳೆ ಲಾರ್ವೆಗಳನ್ನು ಜಾಸ್ತಿ ಸಮಯ ಇಟ್ಟುಕೊಂಡರೂ ಕೂಡ ಡೇಂಜರ್. ಅದು ಕೂಡಲೇ ಅದು ಸೊಳ್ಳೆಯಾಗಿ ಪರಿವರ್ತನೆ ಆಗ್ತದೆ. ಅದೊಂದು ಜಾಗ್ರತೆ ಇರಬೇಕು. ಇದು ನೋಡಿ, ನಾನು ಅದಕ್ಕೆ ಒಂದು 4-5 ಲಾರ್ವೆಗಳನ್ನು ಹಾಕಿಕೊಟ್ಟೆ. ಅದು ತಿಂದಿತ್ತು. ಮತ್ತು ಅಲ್ಲಿಗೆ ನಾನು ಕೈದು ಮಾಡಿದೆ. ಅದು ಓವರ್ ಫೀಡಿಂಗ್ ಕೂಡ ಆಗಬಾರ್ದು. ಮತ್ತು ಇದು ಕೆಲವು ದಿವಸಗಳಿಂದ ಉಪವಾಸ ಇದ್ದಂಥ ಮೀನಿದು. ಹಾಗಾಗಿ ಒಂದು 3-4 ಫೀಡ್ ಹಾಕಿಕೊಟ್ಟು
ಅದಕ್ಕೆ ನಾನು ನಿಲ್ಲಿಸಿದೆ. ಇನ್ನು ನಾಳೆ ಪುನಃ ಕೊಟ್ಟು ನೋಡಬೇಕು. ಹಾಗೆಯೇ ಒಂದು ಹೊತ್ತು ಅದಕ್ಕೆ ಕಾಳು ಕೂಡ ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಬೇಕು. ತಿಂದರೆ ಒಳ್ಳೆಯದು, ನನಗೂ ಕೂಡ ಕೆಲಸ ಈಸಿ ಆಗ್ತದೆ. ಈ ರೀತಿಯ ಮಸ್ಕಿಟೋ ಲಾರ್ವೆಗಳನ್ನು ಕೊಡೋದರ ಮೂಲಕವಾಗಿ ತುಂಬ ಮೀನುಗಳನ್ನು ಸಾಕಾಣಿಕೆ ಮಾಡುವವರಿಗೆ ಅವರಿಗೆ ಕಾಸ್ಟ್ ಎಫೆಕ್ಟಿವ್ ಕೂಡ ಆಗಿರ್ತದೆ. ದಿನಕ್ಕೆ ಒಂದು ಬಾರಿ ಅದನ್ನು ಕೊಟ್ಟು ಟ್ರೈ ಮಾಡಿ ನೋಡ್ಬೋದು. ಒಂದು ಬಾರಿ 3ರಿಂದ 4 ಮಸ್ಕಿಟೋ ಲಾರ್ವೆಗಳನ್ನು ಹಾಕಿ ಕೊಡ್ಬೋದು. ಅವುಗಳು ಎಲ್ಲ ಬೆಟ್ಟ ಫಿಶ್ಗಳು ಕೂಡ ಅದು ತುಂಬ ಲೈಕ್ ಮಾಡ್ತದೆ. ಹಾಗೆ ನಿಮ್ಮಲ್ಲಿ ಗಪ್ಪಿ ಮೀನುಗಳಿದ್ದರೂ ಕೂಡ ಅವುಗಳಿಗೆ ಕೂಡ ಕೊಡ್ಬೋದು. ಎಲ್ಲ ಮೀನುಗಳಂತೂ ಎಲ್ಲ ಇದು ಲೈಕ್ ಮಾಡ್ತವೆ. ನಿಮ್ಮನೆ ಹತ್ರ ಎಲ್ಲಿಯಾದರೂ ಇದ್ದರೆ ಅದನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಅದನ್ನು ಆನಂತರ ನಿಮ್ಮ ಮೀನುಗಳಿಗೆ ಹಾಕಿ ಕೊಡಿ. ಅದು ಕೊಡುವಂಥ ಸಂದರ್ಭದಲ್ಲಿ ಇನ್ಯಾವುದೇ ಬೇರೆ ಫೀಡ್ಗಳನ್ನು ಕೊಡಬೇಡಿ. ಅತಿಯಾಗಿ ಫೀಡನ್ನು ಕೊಡದೆ ಜಾಗ್ರತೆ ಮಾಡಿ. ಥ್ಯಾಂಕ್ ಯು.